SP ಇಂದಲೇ ಬ್ಲಾಕ್ ಮೇಲ್ ನಡೆಯುತ್ತೆ ಅನ್ನೋದಾದ್ರೆ ನೀವು ಯಾರಿಗೆ ಮಾದರಿಯಾಗಬೇಕು? ರಾಜ್ಯದ ಜನ ನಿಮ್ಮ ಮೇಲಿಟ್ಟಿರ್ತಕ್ಕಂತಹ ಭರವಸೆ ಏನಾಗಬೇಕು? ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ. ಇದು ಅಧಿಕಾರಿಗಳೇ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಕೆಲಸ. ಭ್ರಷ್ಟರ ಸದೆಬಡಿಬೇಕಾದಂಥ ಅಧಿಕಾರಿಯೇ ಭ್ರಷ್ಟಾಚಾರದ ಕೊಂಪೆಯಲ್ಲಿ ಬಿದ್ದು ನರಳಾಡಿ ಒದ್ದಾಡ್ತಿದ್ದಾರೆ. ಲೋಕಾಯುಕ್ತ ಇಲಾಖೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ. ಲೋಕಾಯುಕ್ತ SP ಶ್ರೀನಾಥ್ ಜೋಶಿ ಸೇವೆಯಿಂದ ಬಿಡುಗಡೆ. BDA ಅಬಕಾರಿ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿರೋ ಆರೋಪ. ಹಣ ಕೊಡಿ ಇಲ್ಲ ಅಂದ್ರೆ ರೇಡ್ ಮಾಡ್ತೀವಿ ಅಂತ ಬೆದರಿಕೆ. ಹಣ ಕೊಡಿ ಇಲ್ಲ ಅಂದ್ರೆ ರೇಡ್ ಮಾಡ್ತೀವಿ. ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಆರೋಪ ಇದು. ಶ್ರೀನಾಥ್ ಜೋಶಿಗೆ ಸಾಥ್ ಕೊಟ್ಟ ನಿಂಗಪ್ಪನ ವಿಚಾರಣೆ. ಇದು ಅತ್ಯಂತ ಅಸಹ್ಯವಾದಂತಹ ಸ್ಟೋರಿ. ಲೋಕಾ SP ಕೋನ ವಂಶೀಕೃಷ್ಣ ಅವರಿಂದ ತೀವ್ರ ವಿಚಾರಣೆ ನಡೀತಾ ಇದೆ. ಬಂಧಿತ ನಿಂಗಪ್ಪ ಯಾರು ಮತ್ತು ಆತನ ಹಿನ್ನೆಲೆ ಏನು? ಲೋಕಾಯುಕ್ತ ಅಧಿಕಾರಿಗಳು BDA ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ. ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿಗೆ ಖಾಕಿ ಕೊಡೋದು ಯಾಕೆ ಮತ್ತು ಕೈಯಲ್ಲಿ ಲಾಠಿ ಕೊಡೋದು ಯಾಕೆ ಮತ್ತು ಆತನಿಗೆ ಪಿಸ್ತೂಲ್ ಕೊಡೋದು ಯಾಕೆ? ಕಂಡ ಜನರ ಮುಂದೆ ಗನ್ ಏನು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ನಿನ್ನನ್ನು ಕೊಂದು ಬಿಡ್ತೀನಿ ಇಲ್ಲಾಂದ್ರೆ ದುಡ್ಡು ಕೊಡು ಅಂದಂಗಾಯ್ತಿದು. ಇಲ್ಲೊಬ್ಬ ಲೋಕಾಯುಕ್ತ ಅಧಿಕಾರಿ BDA ಅಬಕಾರಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರಂತೆ. ಒಬ್ಬ ಆಪರೇಷನ್ ಥಿಯೇಟರ್ನಲ್ಲಿ ಡಾಕ್ಟರು ಕರುಳಿನ ಆಪರೇಷನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಕರುಳಿಗೆ ಕತ್ರಿ ಹಾಕವ್ರೆ, ಕರುಳು ಕತ್ತರಿಸ್ತೀನಿ ಸರಿಯಾದ ದುಡ್ಡು ಕೊಡಬೇಕು ಅಂತ ಹೇಳಿ ಪೇಷಂಟ್ ಪೋಷಕರಿಗೆ ಏನಾದರೂ ಹೇಳಿದ್ರೆ ಕತೆ ಏನಾಗಬಹುದು ರೀ? ಲೋಕಾಯುಕ್ತರು ಮಾಡ್ತಾ ಇರೋದು ಅದೇ ಅಲ್ವಾ? BDA ಅಧಿಕಾರಿಗಳು ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಹೋಗಿ ರೈಡ್ ಮಾಡಿ. ನಿಮಗೆ ಊರು ಸಾಬರಿ ಹಾಕ್ರಿ. ಅಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ, ಖಚಿತವಾದ ಮಾಹಿತಿ ನಿಮಗೆ ಲಭ್ಯ ಆದರೆ ಆ ಒಂದು ಮಾಹಿತಿ ಕೊಟ್ಟ ಮೂಲವನ್ನು ರಹಸ್ಯವಾಗಿಟ್ಟುಕೊಂಡು ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆಯೋ ಆ ತಾಣಕ್ಕೆ ಹೋಗಿ ದಾಳಿ ಮಾಡಿ ಆ ಭ್ರಷ್ಟಾಚಾರವನ್ನು ನಿಗ್ರಹಿಸೋದಲ್ವ ನಿಮ್ಮ ಜವಾಬ್ದಾರಿ? ಹಣ ಕೊಡಿ, ಕೊಡದಲೇ ಇದ್ರೆ ರೇಡ್ ಮಾಡ್ತೀವಿ ಅನ್ನೋದಾದ್ರೆ ನಿಮ್ಮ ಸಂಸ್ಥೆಯ ಮರ್ಯಾದೆ ಏನಾಗಬೇಕು? ನಿಮ್ಮ ಸಂಸ್ಥೆಯಲ್ಲಿ ಈ ಹಿಂದೆ ಪ್ರಾಮಾಣಿಕವಾಗಿ ದುಡಿದಂತಹ ವ್ಯಕ್ತಿಗಳ ಹೆಸರಿಗೂ ಕೂಡ ಇದು ಕಳಂಕ ಅಲ್ವಾ? ನಿವೃತ್ತಿ ಕೊಟ್ಟು ಹೊರಟೋಗಿ ನಿಮಗೆ ಆ ಸ್ಥಾನಮಾನ, ನಿಮಗೆ ಹಣದಾಹ, ಹಣದ ಮೇಲಿನ ವ್ಯಾಮೋಹ, ಕಾಂಚಾಣದ ಮೇಲಿರ್ತಕ್ಕಂತಹ ಪ್ರೀತಿ ಪ್ರೇಮ ಪ್ರಣಯ ಅದೆಲ್ಲವೂ ಇದ್ರೆ ಬೇರೆ ಬೇರೆ ಇಲಾಖೆಗಳಿದ್ದಾವೆ, ಖಾಸಗಿಯಾದಂತಹ ಇಲಾಖೆಗಳಿದ್ದಾವೆ. ಯಾಕೆ ಸಂಸ್ಥೆಯ ಮಾನ ಮರ್ಯಾದೆ ಕಳೀತೀರಿ? BDA ಅಧಿಕಾರಿಗಳಿಂದ ಏನಾದರೂ ಭ್ರಷ್ಟಾಚಾರ, ಲಂಚಾವತಾರದ ಆರೋಪ ಅಥವಾ ಅದರ ಮಾಹಿತಿ ನಿಮಗೇನಾದರೂ ಲಭ್ಯ ಆದರೆ ಆ ತರಹದ ಪ್ರದೇಶಕ್ಕೆ ಹೋಗಿ ದಾಳಿ ಮಾಡಿ ಅಂತಹ ಭ್ರಷ್ಟರನ್ನ ಮೂಟೆಗಟ್ಟಿ ಆ ಇಲಾಖೆಯಿಂದ ಹೊರಗೆ ಓಡಿಸಿ, ಅದು ಬಿಟ್ಟು ದಾಳಿ ಮಾಡಬೇಕಾ ಇಲ್ಲಾಂದ್ರೆ ಹಣ ಕೊಡ್ತೀರಾ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡೋ ಪರಿಸ್ಥಿತಿಗೆ, ಆ ಕರ್ಮಕ್ಕೆ ನಿಮ್ಮ ಇಲಾಖೆ ಬಂದಿದೆ ಅನ್ನೋದಾದ್ರೆ ನಿಜಕ್ಕೂ ನಿಮಗೆ ಹಣದ ಮೇಲಿರ್ತಕ್ಕಂಥ ವ್ಯಾಮೋಹವನ್ನು ತೋರಿಸುತ್ತಿದ್ದು. ಈ ತರಹದ ಅಧಿಕಾರಿಗಳು ನಿಜಕ್ಕೂ ಕೂಡ ಅತ್ಯಂತ ಅಪಾಯಕಾರಿ, ನಿಜಕ್ಕೂ ಕೂಡ ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಲಕ್ಷಣ ಇದು. ಬಂಧಿತ ನಿಂಗಪ್ಪ ಯಾರು ಮತ್ತು ಆತನ ಹಿನ್ನೆಲೆಯನ್ನು ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತಹ ನಿಂಗಪ್ಪ, ಕೆಲ ವರ್ಷಗಳ ಹಿಂದೆ ಸೇವೆಯಿಂದ ವಜಾ ಆಗಿದ್ದಂತಹ ನಿಂಗಪ್ಪ, ವಜಾ ಆಗಿದ್ದ ಈ ಹಿಂದೆ ಸೇವೆಯಿಂದ ಲೋಕಾಯುಕ್ತ ಹೆಸರಿನಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಸ್ತಾ ಇದ್ದಂತೆ ನಿಂಗಪ್ಪ, ಅದು ಕೂಡ ಲೋಕಾಯುಕ್ತರ ಹೆಸರಿನಲ್ಲಿ. ಬೆಂಗಳೂರು ಸೇರಿದಂತೆ ಹಲವು ಕಡೆ ನಿಂಗಪ್ಪನ ವಿರುದ್ಧ ಕೇಸ್ ದಾಖಲಾಗಿತ್ತು. ಹಲವು ಬಾರಿ ಜೈಲು ಸೇರಿದ್ದಂತಹ ನಿಂಗಪ್ಪ, ಹಲವು ಬಾರಿ ನಾನಾ ಪ್ರಕರಣಗಳಲ್ಲಿ ಜೈಲು ಸೇರಿದ್ದ, ಜಾಮೀನಿನ ಮೇಲೆ ಹೊರಬಂದು ಅದೇ ಕೆಲಸ ಮುಂದುವರಿಸಿದ್ದ ನಿಂಗಪ್ಪ ಈ ಚಾಳಿ ಇದೆಯಲ್ಲ, ಕೆಲವೊಮ್ಮೆ ಕೆಲವರನ್ನ ಬಿಡೋದಿಲ್ಲ. ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಕತೆ. ಇದು ಭ್ರಷ್ಟರನ್ನ ಸದೆಬಡಿಬೇಕಾದಂಥ ಅಧಿಕಾರಿಯೇ ಭ್ರಷ್ಟಾಚಾರದ ಕೂಪದಲ್ಲಿ ಬಿದ್ದು ನರಳಾಡ್ತಾ ಇರುವಂಥ ಸ್ಟೋರಿ. ಲೋಕಾಯುಕ್ತ ಇಲಾಖೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಕೆಲಸ. ಲೋಕಾಯುಕ್ತ SP ಆಗಿರ್ತಕ್ಕಂತಹ ಶ್ರೀನಾಥ್ ಜೋಶಿ ಸೇವೆಯಿಂದ ಬಿಡುಗಡೆಯಾಗಿದ್ದಾರೆ. BDA ಅಬಕಾರಿ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್. ನೋಡಿ, ಈ ಹಣ ಪೀಕೋದಕ್ಕೆ ಸುಲಭವಾಗಿ ಸಿಗೋದು ಒಂದು BDA ಮತ್ತು ಅಬಕಾರಿ ಇಲಾಖೆ. ಅಬಕಾರಿ ಇಲಾಖೆ ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ, ಅಬಕಾರಿ ಇಲಾಖೆಯಲ್ಲಿರ್ತಕ್ಕಂಥ ವಸ್ತುಗಳು ಅಮಲೇರಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.